ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಬಿಸ್ನೆಸ್ ಗ್ರೋ ಆಗ್ಬೇಕಪ್ಪ ಅಂತಂದ್ರೆ ಅದಕ್ಕೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವು ಅಂಶಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಕೆಲವು ಪಾಯಿಂಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ನೀವೊಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕಂದ್ರೆ. ಫಸ್ಟ್ ನಾವು ಇಲ್ಲಿ ನಮ್ಮ ಒಂದು ಟೀಮ್ ಕಡೆಯಿಂದ ನಿಮಗೆ ಏನೆಲ್ಲ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ತೀನಿ. ಫಸ್ಟ್ ನಾವು ಇಲ್ಲಿ ನೋಡೋಣ. ಫಸ್ಟ್ ನಾವು ವೆಬ್ಸೈಟ್ ಬಿಲ್ಡ್ ಮಾಡ್ಕೊಡ್ತೀವಿ. ಓಕೆ, ನಿಮ್ಮ ಒಂದು ಬಿಸ್ನೆಸ್ ಸ್ಟಾರ್ಟ್ ಆಗಬೇಕು, ನಿಮ್ಮ ಒಂದು ಬಿಸ್ನೆಸ್ ಗ್ರೋ ಆಗಬೇಕು, ಈ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ನಿಮ್ಮ ಒಂದು ಬಿಸ್ನೆಸ್ ಗ್ರೋ ಆಗ್ಬೇಕಪ್ಪ ಅಂತಂದ್ರೆ ಫಸ್ಟ್ ಏನಾಗಿರ್ಬೇಕು, ನಿಮ್ಮ ಕಡೆ ಒಂದು ವೆಬ್ಸೈಟ್ ಇರಬೇಕು. ವಿತೌಟ್ ವೆಬ್ಸೈಟ್ ನೀವೇನು ಸಹ ಮಾಡೋದಕ್ಕಾಗಲ್ಲ ನೌ ಡೇಸ್. ಓಕೆ, ನೆಕ್ಸ್ಟ್ ನಿಮ್ಮ ಒಂದು ಲೋಗೋ ಡಿಸೈನ್ ಮಾಡ್ಕೊಡ್ತೀವಿ. ಲೋಗೋ ಯಾವ ತರಪ್ಪ ಅಂತಂದ್ರೆ ನಿಮ್ಮ ಒಂದು ಬಿಸ್ನೆಸ್ ಗ್ರೋ ಆಗ್ಬೇಕು ಅಂತಂದ್ರೆ ಇದು ಇವ್ರದೇ ಲೋಗೋ ಅಂತ ಪರ್ಟಿಕ್ಯುಲರ್ ಆಗಿ ಗೊತ್ತಾಗಬೇಕು. ಫಾರ್ ಎಕ್ಸಾಂಪಲ್ ನಾವಿವಾಗ HP ಲ್ಯಾಪ್ಟಾಪ್ ಆಗಿರ್ಬೋದು. HP ಲ್ಯಾಪ್ಟಾಪ್ ಅವರು ಸೇಮ್ ಆಸ್ ಇಟ್ ಈಸ್ ಅವರ ಒಂದು ಲೋಗೋ ಎಲ್ಲೂ ಸಹ ಚೇಂಜ್ ಆಗಿರಲ್ಲ. ಆ ಕಲರ್ ಸಹ ಅದೇನಾಗಿರುತ್ತೆ, ಸೇಮ್ ಆಗಿರುತ್ತೆ. ಹಂಗೆ ನಿಮ್ಮ ಒಂದು ಲೋಗೋ ಮೇಲೆ ಇದ್ ಮಾಡ್ಕೊಂಡು ಇದು ಇದೆ ಇವ್ರದೇ ಬ್ರ್ಯಾಂಡ್ ಅಂತ ಫೈಂಡ್ ಔಟ್ ಮಾಡ್ಬೇಕು. ಸೊ ದಟ್ಸ್ ವೈ ಅದಕ್ಕೆ ಲೋಗೋ ಇಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಲೋಗೋ ಸಹ ನಾವೇನ್ ಮಾಡ್ತೀವಿ, ಬಿಲ್ಡ್ ಮಾಡ್ಕೊಡ್ತೀವಿ. ನೆಕ್ಸ್ಟ್ ಬಿಸ್ನೆಸ್ ಕಾರ್ಡ್ಸ್. ನಿಮ್ಮ ಒಂದು ಬಿಸ್ನೆಸ್ ಗ್ರೋತ್ ಆಗ್ಬೇಕಪ್ಪ, ನೀವೆಲ್ಲರೂ ಹೋಗಿರ್ತೀರಾ, ಅಲ್ಲಿ ವಿಸಿಟರ್ಸ್ಗೆ ಏನಾದ್ರು ನೀವೊಂದು ಕಾರ್ಡ್ಸ್ ಕೊಡ್ಬೇಕಂತಂದ್ರೆ ಆ ಒಂದು ಬಿಸ್ನೆಸ್ ಕಾರ್ಡ್ ಸಹ ನಾವೇನ್ ಮಾಡ್ತೀವಿ, ಇಲ್ಲಿ ಡಿಸೈನ್ ಮಾಡ್ಕೊಡ್ತೀವಿ. ಓಕೆ, ನೆಕ್ಸ್ಟ್ ನಿಮ್ಮ ಒಂದು ಪೋಸ್ಟರ್ಸ್. ಇವಾಗ ಫಾರ್ ಎಕ್ಸಾಂಪಲ್ ನೀವೊಂದು IT ಫೀಲ್ಡ್ ಅಲ್ಲಿ ಅಥವಾ ಎಲ್ಲಾದ್ರೂ ವರ್ಕ್ ಮಾಡ್ತಿರ್ತೀರಪ್ಪ ಅಂತಂದ್ರೆ ನಿಮ್ಮ ಒಂದು ಪೋಸ್ಟರ್ಸ್ ಅಥವಾ ನಿಮ್ಮ ಒಂದು ಕ್ಲಾತಿಂಗ್ ಅಲ್ಲಿ ಒಂದು ಬ್ರ್ಯಾಂಡಿಂಗ್ ಅಲ್ಲಿ ಹೋಲ್ಸೇಲ್ ಆಗಿ ಕೊಡ್ತೀರಾ. ಈ ತರ ಎಲ್ಲ ನೀವು ಏನ್ ಮಾಡ್ಬೇಕು, ಒಂದು ಪೋಸ್ಟರ್ಸ್ ನೆಲ್ಲ ಹಾಕ್ತಿರ್ತಾರೆ. ಆ ತರ ಈ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಪೋಸ್ಟರ್ಸ್ ನ ಅಪ್ಲೈ ಮಾಡೋದ್ರಿಂದ, ಪೋಸ್ಟರ್ಸ್ ನ ಏನೊಂದು ಆಡ್ ಮಾಡೋದ್ರಿಂದ ಏನಾಗ್ತದೆ, ನಿಮ್ಮ ಒಂದು ವ್ಯೂವರ್ಸ್ ಗೆ ವೆರಿ ಯೂಸ್ಫುಲ್ ಆಗುತ್ತೆ. ನೀವೆಲ್ಲ ಏನೇನ್ ಪ್ರೊವೈಡ್ ಮಾಡ್ತೀರಾ ಅಂತ ಸಹ ಗೊತ್ತಾಗುತ್ತೆ. ಹಾಗಾಗಿ ಪೋಸ್ಟರ್ ಸಹ ನಾವೇನ್ ಮಾಡ್ತೀವಿ, ಫಾರ್ ಯುವರ್ ಪಬ್ಲಿಸಿಟಿಗೆ ಏನ್ ಮಾಡ್ತೀವಿ ನಾವು ಅದನ್ನು ಸಹ ನಿಮ್ಮ ಯೂಸ್ಫುಲ್ಗೋಸ್ಕರ ನಾವು ಬಿಲ್ಡ್ ಮಾಡ್ಕೊಡ್ತೀವಿ. ನೆಕ್ಸ್ಟ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್. ಇವಾಗ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇವುಗಳನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಿದ್ದಾರೆ, ಬಹಳಷ್ಟು ಜನ ತಮ್ಮ ಒಂದು ಬಿಸ್ನೆಸ್ ಅದರಿಂದ ಗ್ರೋ ಮಾಡ್ತಿದ್ದಾರೆ. ಬಟ್ ನಮ್ಮ ಇಂಡಿಯಾದಲ್ಲಿ ಏನಾಗ್ತಿದೆ, ಅವ್ರು ಮಾಡ್ತಕ್ಕಂಥ ಬಿಸ್ನೆಸ್ ನಾವು ನೋಡ್ತಾ ಇದೀವಿ ಹೊರತು ಯಾರು ಸಹ ಬಿಸ್ನೆಸ್ ನ ಗ್ರೋ ಮಾಡ್ತಾ ಇಲ್ಲ. ಓಕೆ, ಸೊ ನಿಮ್ಮಲ್ಲಿ ಏನ್ ನಾಲೆಡ್ಜ್ ಇದೆ ಅದನ್ನ ಉಪಯೋಗಿಸ್ಕೊಂಡು ನಿಮ್ಮ ಒಂದು ಬಿಸ್ನೆಸ್ ನ ಗ್ರೋ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ನಿಮ್ಮ ಒಂದು ಬ್ರ್ಯಾಂಡ್ ಅವೇರ್ನೆಸ್ಗೋಸ್ಕರ, ನಿಮ್ಮ ಒಂದು ಬ್ರ್ಯಾಂಡ್ ಅವೇರ್ನೆಸ್ಗೋಸ್ಕರ ನಾವೇನ್ ಮಾಡ್ತೀವಿ, ಲೋಗೋನ ಡಿಸೈನ್ ಮಾಡ್ಕೊಡ್ತೀವಿ. ಓಕೆ, ಇನ್ಕ್ರೀಸಸ್ ಯುವರ್ ಬ್ರ್ಯಾಂಡ್ ಅವೇರ್ನೆಸ್. ಓಕೆ, ಒಂದು ಅವೇರ್ನೆಸ್ ನಿಮ್ಮ ಒಂದು ಇದೇ ನಿಮ್ಮ ಒಂದು ಲೋಗೋ ಅಂತ ಏನ್ ಮಾಡ್ಬೇಕು, ಅವೇರ್ನೆಸ್ ಮಾಡೋದಕ್ಕೋಸ್ಕರ ಲೋಗೋ ಇಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯುವರ್ ವೆಬ್ಸೈಟ್ ಡೈರೆಕ್ಟ್ಲಿ ರಿಫ್ಲೆಕ್ಟ್ ಯುವರ್ ಬ್ರ್ಯಾಂಡ್ಸ್. ನೀವು ಒಂದು ವೆಬ್ಸೈಟ್ ಏನ್ ಮಾಡಿರ್ತೀರೋ ಅದು ಡೈರೆಕ್ಟ್ ಆಗಿ ನಿಮ್ಮ ಲೋಗೋನ ರಿಫ್ಲೆಕ್ಟ್ ಮಾಡುತ್ತೆ. ಓಕೆ, ಶೋವಿಂಗ್ ವಿಸಿಟರ್ ಹೂ ಆರ್ ದ ನಿಮ್ಮ ವಿಸಿಟರ್ಸ್. ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಕ್ಲಾತಿಂಗ್ ಬಗ್ಗೆ ಇದ್ ಮಾಡ್ತಿದ್ದೀರಪ್ಪ ಅಂತಂದ್ರೆ ನಿಮ್ಮ ಒಂದು ಕ್ಲಾತಿಂಗ್ ಬಗ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೋ ಅವ್ರು ನೋಡ್ತಾ ಇರ್ತಾರೆ ಯಾವ ಟಾಪ್ಸ್ ಆಗ್ಬೇಕು, ಏನ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ನಾವ್ ಇವಾಗ ಅಜಿಯೋ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಶಾಪ್ಸಿ ಆಗಿರ್ಬೋದು, ಇವೆಲ್ಲ ಏನ್ ಮಾಡ್ತೀವಿ, ನಾವು ಬೇಕಾಗಿದ್ದ ಪ್ರಾಡಕ್ಟ್ಸ್ ನ ಸರ್ಚ್ ಮಾಡ್ತಿರ್ತೀವಿ. ನಾವೇನ್ ಸರ್ಚ್ ಮಾಡ್ತಿರ್ತೀವೋ ಅವೇ ನಮ್ಗೆ ಮತ್ತೆ ಏನಾಗುತ್ತಪ್ಪ ಅಂದ್ರೆ ಹ್ಯಾಡ್ಸ್ ಆಗಿ ಬರುತ್ತೆ. ಹಂಗೆ ನಿಮ್ಮ ಒಂದು ಇದನ್ನ ಏನು ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಲಾತಿಂಗ್ ಏನಾದ್ರು ಅವ್ರು ಸರ್ಚ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ನಿಮ್ಮ ಒಂದು ಬ್ರ್ಯಾಂಡ್ ಅವ್ರಿಗೂ ಸಹ ವಿಸಿಟ್ ಆಗೋದು. ಅದಕ್ಕೋಸ್ಕರ ಬ್ರ್ಯಾಂಡ್ ಅವೇರ್ನೆಸ್ಗೋಸ್ಕರ ಲೋಗೋಸ್ನ ನಾವು ಕ್ರಿಯೇಟ್ ಮಾಡ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಲೋಗೋಸ್ ಬೇಕಪ್ಪ ಅಂತಂದ್ರೆ ನಮ್ಮ ಕಡೆ ಇರ್ತಕ್ಕಂಥ ಲೋಗೋಸ್ನ ನಾನು ಇಲ್ಲಿ ಇದು ಮಾಡ್ತಾ ಇದ್ದೀನಿ, ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ದೀಸ್ ಆರ್ ಆಲ್ ಫಾರ್ ಕ್ರಿಯೇಟೆಡ್ ಲೋಗೋಸ್. ಬಿಸ್ನೆಸ್ ಕಾರ್ಡ್ಸ್ ಯಾವ ತರ ಇದು ಮಾಡ್ತೀವಪ್ಪ ಅಂದ್ರೆ ಈ ತರ ನಾವು ಬಿಸ್ನೆಸ್ ಕಾರ್ಡ್ಸ್ ನ ನಿಮ್ಮ ಒಂದು ಪ್ಲೇಸ್ ನಂಬರು ಅಥವಾ ಏನೇ ಒಂದು ಆಗಿರ್ಬೋದು, ಫ್ರಂಟ್ ಎಂಡ್ ಅಲ್ಲಿ ನಿಮ್ಮ ಒಂದು ಲೋಗೋಸ್ನ ಅಥವಾ ನಿಮ್ಮ ವೆಬ್ಸೈಟ್ ಡೀಟೇಲ್ಸ್ ಪ್ರತಿಯೊಂದನ್ನು ಸಹ ನಾವು ಡಿಸೈನ್ ಮಾಡ್ಕೊಡ್ತೀವಿ. ನೆಕ್ಸ್ಟ್ ಲೋಗೋಸ್, ದಿಸ್ ಇಸ್ ಫಾರ್ ಫ್ಯಾಷನ್, ದಿಸ್ ಇಸ್ ಫಾರ್ ಬ್ಯೂಟಿ. ನೆಕ್ಸ್ಟ್ ಇವಾಗ ಕೆಲವರು ಯಾವ ತರ ಹೋಸ್ಟಿಂಗ್ ಮಾಡ್ಬೇಕು, ಡೊಮೈನ್ ಇದ್ ಮಾಡ್ಬೇಕು ಅದೇನು ಸಹ ಗೊತ್ತಿರಲ್ಲ. ವೆಬ್ಸೈಟ್ ಬಿಲ್ಡ್ ಮಾಡ್ತಿರ್ತೀರಾ, ವೆಬ್ಸೈಟ್ ಬಿಲ್ಡ್ ಮಾಡಿಸ್ಬೇಕಂತಿರ್ತೀರಾ, ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇತ್ತು ಅಂತಂದ್ರೆ ನಿಮಗೂ ಸಹ ವೆರಿ ಯೂಸ್ಫುಲ್ ಆಗುತ್ತೆ. ನಮ್ಮ ಕಡೆಯಿಂದ ನಿಮಗೆ ಏನಾದ್ರು ಸಜೆಷನ್ಸ್ ಬೇಕಾಗಿದ್ರೆ ಅಥವಾ ಏನಾದ್ರು ಇನ್ಫಾರ್ಮೇಶನ್ ಬೇಕಾಗಿತ್ತಪ್ಪ ಅಂತಂದ್ರೆ ನಾವೆಲ್ಲ ಇನ್ಫಾರ್ಮೇಶನ್ ಸಹ ಪ್ರೊವೈಡ್ ಮಾಡ್ತೀವಿ. ನೆಕ್ಸ್ಟ್ ನಿಮ್ಮ ಒಂದು ಡೊಮೈನ್ ಮೇಲೆ ನಿಮ್ಮ ಒಂದು ಅಮೌಂಟ್ ಯಾವ ತರ ಅಂತ ಇನ್ಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಡೊಮೈನ್ ಯಾವ ತರ ಇದೆಯಪ್ಪ ಅಂತಂದ್ರೆ ನಾವಿಲ್ಲಿ ನೋಡ್ಬೋದು, ಹಾಕಿದೀನಿ .com ಅಂತ. ನಿಮ್ಮ ಒಂದು ಏನು ಗೂಗಲ್ ಅಲ್ಲಿ ನಾವು ಲಾಸ್ಟಿಗೆ HTTPS ಅಂತ ಕೊಟ್ಬಿಟ್ಟು ನಿಮ್ಮ ಒಂದು ಲೋಗೋ ನೇಮ್ ಅಥವಾ ನಿಮ್ಮ ಒಂದು ವೆಬ್ಸೈಟ್ಗೆ ಒಂದು ನೇಮ್ ಕೊಟ್ಟಿರ್ತಾರೆ. ಅದಾದ್ಮೇಲೆ ಏನೊಂದು .com ಆಗಿರ್ಬೋದು, .net ಆಗಿರ್ಬೋದು, .org ಆಗಿರ್ಬೋದು, ಇದೇನ್ ಕೊಟ್ಟಿರ್ತೀರೋ ಅದನ್ನ ಡೊಮೈನ್ಸ್ ಅಂತ ಕರಿತೀವಿ. ಓಕೆ, ಈ ಒಂದು ಡೊಮೈನ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಇಂತಿಷ್ಟು ಅಮೌಂಟ್ ಅಂತ ಆ ಒಂದು ಬಿಸ್ನೆಸ್ ಅವರು, ಆ ಒಂದು ಕಂಪ್ನಿಯವರು ಇಟ್ಟಿರ್ತಾರೆ. ಸೊ ದಟ್ಸ್ ವೈ ಅದಕ್ಕೂ ಒಂದು ಸ್ವಲ್ಪ ಚಾರ್ಜ್ ಆಗುತ್ತೆ. ಓಕೆ, ಸೆಲೆಕ್ಟ್ ಯುವರ್ ಡೊಮೈನ್ಸ್, ಈ ತರ ನಿಮ್ಮ ಡೊಮೈನ್ಸ್ ಇರ್ತದೆ. ಯಾವ ಡೊಮೈನ್ಸ್ ಅಂತೀರೋ ಅದ್ರ ಮೇಲೆ
ನಿಮ್ಮ ಒಂದು ಅಮೌಂಟ್ ಇದಾಗುತ್ತೆ. ನೆಕ್ಸ್ಟ್ ಈ ಒಂದು ಡೊಮೈನ್ಸ್ ಬಗ್ಗೆ ಇಂಪಾರ್ಟೆನ್ಸ್ ಹೇಳೋದಾದ್ರೆ, ಫಾರ್ ಎಕ್ಸಾಂಪಲ್ ಈ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಚಿಕ್ಕದೊಂದು ಶಾಪ್ ಇಟ್ಟರು ಸಹ ಅದಕ್ಕೆ ಒಂದು ರೆಂಟ್ ಅಂತ ಪೇ ಮಾಡ್ತಿರ್ತೀರ. ಓಕೆ, ಸೇಮ್ ಆಸ್ ಇಟ್ ಈಸ್ ಇವಾಗ ಒಂದು ಇದರಲ್ಲಿ ನಾವು ಇವಾಗ ನಮ್ದು ಏನೇ ಪೋಸ್ಟರ್ಸ್ ನ ಅಥವಾ ವೆಬ್ಸೈಟ್ ನ ಅಪ್ಲೋಡ್ ಮಾಡ್ಬೇಕು, ಗೂಗಲ್ ಅಲ್ಲಿ ಏನೇ ಒಂದು ಅಪ್ಲೋಡ್ ಮಾಡ್ಬೇಕಪ್ಪ ಅಂತಂದ್ರೆ ಅವರಿಗೆ ಒಂದು ರೆಂಟ್ ಅಂತಾರ ನಾವು ಏನ್ ಮಾಡ್ಬೇಕು, ಪೇ ಮಾಡ್ತಿರ್ಬೇಕು. ಅದನ್ನ ಡೊಮೈನ್ಸ್ ಅಂತ ಕರಿತೀವಿ. ನೀವು ರೆಂಟ್ ಪೇ ಮಾಡ್ದಲ್ಲೇ ಆ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ನಿಮ್ಗೆ ಇರಕ್ ಆಗೋದಿಲ್ಲ, ಅಥವಾ ನಿಮ್ಮೊಂದು ಶಾಪ್ ಅಲ್ಲಿ ಸಹ ಅಲ್ಲಿ ವರ್ಕ್ ಮಾಡೋದಕ್ಕೆ ಅವರು ಬಿಡೋದಿಲ್ಲ. ಸೊ ಹಂಗಾಗಿ ಡೊಮೈನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಡೊಮೈನ್ಸ್ ಇಲ್ಲ ಅಂತಂದ್ರೆ ನೀವೇನ್ ವೆಬ್ಸೈಟ್ ನ ಮಾಡ್ಕೊಂಡಿರ್ತೀರೋ ಅದು ನಿಮ್ಮ ಒಂದು ಲ್ಯಾಪ್ಟಾಪ್ ಅಲ್ಲಿ ಅಷ್ಟೇ ಇರುತ್ತೆ, ನಿಮ್ಮ ಒಂದು ಡೆಸ್ಕ್ಟಾಪ್ ಅಲ್ಲಿ ಅಷ್ಟೇ ಇರುತ್ತೆ, ನಿಮ್ಮ ಫೋನ್ ಅಲ್ಲಿ ಅಷ್ಟೇ ಇರುತ್ತೆ. ಅದು ಹೊರಗಡೆ ಇರ್ತಕ್ಕಂಥವ್ರಿಗೆ ಶೋ ಆಗೋದಿಲ್ಲ. ಓಕೆ, ಶೋ ಆಗ್ಬೇಕಪ್ಪ ಅಂತಂದ್ರೆ ಈ ತರ ಏನು ಒಂದು ಫಾರ್ಮಾಲಿಟೀಸ್ ಇದೆ ಅವನ್ನೆಲ್ಲ ಸಹ ನಾವು ಏನ್ ಮಾಡ್ಬೇಕು, ಫಾಲೋ ಮಾಡ್ಬೇಕು. ನೆಕ್ಸ್ಟ್ ನಿಮ್ಮ ಒಂದು ಲೋಗೋಗ್ ಸಹ ಇಂಥದೇ ಕಲರ್ ಹಾಕಿದ್ರೆ ಇದ್ರದ್ದು ವ್ಯಾಲ್ಯೂ ಏನು, ಒಂದೊಂದು ಕಲರ್ ಒಂದೊಂದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಬ್ಲೂನು ನಾವೇನಂತ ರೆಪ್ರೆಸೆಂಟ್ ಮಾಡ್ತೀವಿ, ಇದೊಂದು ಟ್ರಸ್ಟ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಒಂದು ಆರೆಂಜ್ ಕಲರ್ ನಾವೇನಂತ ರೆಪ್ರೆಸೆಂಟ್ ಮಾಡ್ತೀವಿ, ಇದನ್ನ ಒಂದು ಎನರ್ಜಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಈ ತರ ಕಾಂಬಿನೇಷನ್ ಇರ್ತಕ್ಕಂಥ ಒಂದು ಕಲರ್ ಮೀನಿಂಗ್ ನ ನಾವು ಏನಾದ್ರು ಲೋಗೋದಲ್ಲಿ ಹಾಕಿದ್ವಪ್ಪ ಅಂದ್ರೆ ನಿಮ್ಮ ಲೋಗೋಕ್ಕೆ ಒಂದು ಅದರದ್ದೇ ಆದಂತ ಏನಿರುತ್ತೆ, ಸ್ಟ್ರೆಂತ್ ಇರುತ್ತೆ. ಓಕೆ, ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ನೀವು ಬ್ರ್ಯಾಂಡ್ ಮ್ಯಾನ್ಯುವಲ್ ನೋಡ್ಬೋದು. ಬ್ರ್ಯಾಂಡ್ ನಾವು ನೋಡ್ರಿ ಇಲ್ಲಿ HP, ಡೆಲ್ ಅಥವಾ ಯಾವುದೇ ಒಂದು ನಮಗೆ ಗೊತ್ತಿರ್ತಕ್ಕಂಥದ್ದು ಯಾವುದೇ ಇದರಲ್ಲಿ ಪೂಮಾ ಬ್ರ್ಯಾಂಡ್ಗಳಿವೆಲ್ಲ, ಬ್ರ್ಯಾಂಡ್ ನೇಮ್ಗಳು, ಇದನ್ನ ಸಹ ಅವ್ರು ಎಲ್ಲೂ ಸಹ ಚೇಂಜ್ ಮಾಡಲ್ಲ. ಇವ್ರು ಯಾವ ಕಲರ್ ಹಾಕಿರ್ತಾರೋ ಅದೇ ಕಲರು ನೀವು ಎಲ್ಲೇ ಟೋಟಲಿ ಓವರ್ ಆಲ್ ವರ್ಲ್ಡ್ ಅಲ್ಲಿ ಸಹ ಹುಡುಕಿರು ಸಹ ಸೇಮ್ ಕಲರ್ ಇರುತ್ತೆ. ಇವ್ರು ಹಗ್ಗಗಳು ಬ್ರ್ಯಾಂಡ್ ನಂಬರ್ ಚೇಂಜ್ ಮಾಡ್ತಿದ್ರೆ ಇವ್ರು ಫೇಕ್ ಇದಾರೆ ಅನ್ಕೋತಾರೆ. ಸೊ ನೀವು ಏನ್ ಕಲರ್ ನ ಹಾಕ್ತಿರೋ ಅದು ಸಹ ಏನ್ ಮಾಡ್ತದೆ, ನಿಮ್ಮ ಒಂದು ಎಮೋಷನ್ಸ್ ನ ಆ ಒಂದು ಲೋ ಆಗಿರ್ತಕ್ಕಂಥ ಸ್ಟ್ರೆಂತ್ ನ ಮೀನಿಂಗ್ ಫುಲ್ ಆಗಿ ಕೊಡುತ್ತೆ. ಓಕೆ, ನೆಕ್ಸ್ಟ್ ನಾವಿಲ್ಲಿ ವೆಬ್ಸೈಟ್ಸ್ ಬಗ್ಗೆ ಇವತ್ತಿನ ಯೂಸಸ್ ನೋಡೋದಾದ್ರೆ ಟುಡೇಸ್ ವರ್ಲ್ಡ್ ಅಲ್ಲಿ ಇದು ಏನ್ ಮಾಡ್ತೇವೆ, ಕ್ರೆಡಿಬಿಲಿಟಿನ ಇನ್ಕ್ರೀಸ್ ಮಾಡುತ್ತೆ, ಆನ್ಲೈನ್ ಪ್ರೆಸೆನ್ಸ್ ನ ನಮಗೆ ಕೊಡುತ್ತೆ. ಓಕೆ, ನಾವ್ ಇವಾಗ ಆನ್ಲೈನ್ ನಲ್ಲಿ ನೀವು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು ಎಲ್ಲ ಯೂಸ್ ಮಾಡ್ತಿರ್ತೀರ. ಬಟ್ ನೀವು ಅದನ್ನ ಬಿಸ್ನೆಸ್ ರೂಪ ಯೂಸ್ ಮಾಡಿದ್ರೆ ಅದ್ ನಿಮಗೆ ಯೂಸ್ಫುಲ್ ಆಗುತ್ತೆ. ನೀವು ಬೇರೆ ಬಿಸ್ನೆಸ್ ಮಾಡ್ತಾನೆ ಇದ್ದಾರೆ ಬಟ್ ನೀವೇನು ಬಿಸ್ನೆಸ್ ಸ್ಟಾರ್ಟ್ ಮಾಡಿಲ್ಲ ಅಂತಂದ್ರೆ ದಿಸ್ ಇಸ್ ವೆರಿ ಏನು ಯೂಸೇ ಇಲ್ಲ. ಓಕೆ, ನಮ್ದು ಇಲ್ಲಿ ಏನ್ ಮಾಡ್ತಪ್ಪ ಅಂದ್ರೆ ಆನ್ಲೈನ್ ಪ್ರೆಸೆನ್ಸ್ ನಾವ್ ಇದೀವಿ, ಪ್ರೆಸೆಂಟ್ ಇದೀವಿ, ನಮ್ಮ ಬಿಸ್ನೆಸ್ ವರ್ಕ್ ಆಗ್ತಿದೆ ಅನ್ನೋದನ್ನ ವೆಬ್ಸೈಟ್ ಮುಖಾಂತರ ನಾವು ತೋರಿಸಬಹುದು. ನೆಕ್ಸ್ಟ್ ಒಂದು ಕಮ್ಯುನಿಕೇಶನ್ ಬಿಲ್ಡ್ ಮಾಡೋದಕ್ಕೆ ನಿಮ್ಮ ಹತ್ರ ಅಂತ ನಿಮ್ಮ ಒಂದು ವಿಸಿಟರ್ಸ್ ಹತ್ರ, ಕಸ್ಟಮರ್ಸ್ ಹತ್ರ, ಪರ್ಚೇಸ್ ಮಾಡೋರ ಹತ್ರ ಏನಾಗುತ್ತೆ, ಒಂದು ಕಮ್ಯುನಿಕೇಶನ್ ಬಿಲ್ಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒಂದು ಶೋಕೇಸ್ ಎಕ್ಸ್ಪರ್ಟೀಸ್ ಅಂದ್ರೆ ನೀವು ಏನ್ ಶೋ ಮಾಡ್ತಾ ಇದ್ದಾರೆ, ನಿಮ್ಮ ಪ್ರಾಡಕ್ಟ್ಸ್ ಏನ್ ಶೋ ಮಾಡ್ತಿದ್ರೆ ಅದನ್ನ ನಿಮ್ಮ ಕಸ್ಟಮರ್ಸ್ ವ್ಯೂ ಮಾಡ್ತಿರ್ತಾರೆ, ಅವರಿಗೆ ಈ ಒಂದು ವೆಬ್ಸೈಟ್ ಮೂಲಕ ಏನ್ ಮಾಡ್ಬೋದು, ನೀವನ್ನ ಶೋ ಮಾಡ್ಬೋದು. ಓಕೆ, ನೆಕ್ಸ್ಟ್ ಒಂದು ಕಾಸ್ಟ್ ಎಫೆಕ್ಟಿವ್ನೆಸ್ ಅಂದ್ರೆ ವೆಬ್ಸೈಟ್ ನ ನೀವು ಇಂತಿಷ್ಟು ಅಮೌಂಟ್ ಅಲ್ಲಿ ಎಸ್ಟಿಮೇಟ್ ಇಟ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀರ, ಅದೆಲ್ಲ ಸಹ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ನೀವು ಯಾವ್ದೇ ಟೈಮಲ್ಲಿ ಫಾರ್ ಎಕ್ಸಾಂಪಲ್ ನಾವು ನೋಡ್ಬೋದು ಫ್ಲಿಪ್ಕಾರ್ಟ್, ಅಮೆಝಾನ್, ನಾವು ಯಾವ ಟೈಮಲ್ಲಿ ಬೇಕಾದ್ರೂ ಏನ್ ಮಾಡ್ಬೋದು, ಕಾರ್ಟಿಗೆ ಹಾಕಿ ಬೈ ಮಾಡ್ಬೋದು. ಯಾವ್ದೇ ಟೈಮಲ್ಲಿ 24/7 ನಾವೇನ್ ಮಾಡ್ಬೋದು, ಸೇಲ್ ನ ಒಂದು ಕಸ್ಟಮರ್ಸ್ಗೆ ಇದ್ ಮಾಡ್ಬೋದು. ಸೇಲ್ ಆಗ್ತಾ ಇದೆ, ಕಸ್ಟಮರ್ಸ್ ಯಾವ ಟೈಮಲ್ಲಿ ಬೇಕಾದ್ರೂ ಏನ್ ಮಾಡ್ತಾರೆ, ಪರ್ಚೇಸ್ ಮಾಡ್ತಾರೆ. ಇದೆಲ್ಲ ಏನಾಗುತ್ತೆ, ವೆಬ್ಸೈಟ್ ಮುಖಾಂತರ ಯೂಸ್ ಆಗುತ್ತೆ. ವೆಬ್ಸೈಟ್ ಡಿಸೈನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಗೆ ಇನ್ಫಾರ್ಮೇಶನ್ ಬೇಕು, ಈ ಒಂದು ವೆಬ್ಸೈಟ್ ಡಿಸೈನ್ ಮಾಡೋದಕ್ಕೆ ಗೊತ್ತಿಲ್ಲ ಅಂತಂದ್ರೆ ನಮ್ಮ ಒಂದು ಟೀಮ್ ಕಡೆಯಿಂದ ನಿಮ್ಗೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಾವೇನ್ ಮಾಡ್ತಿದ್ವಿ, ವೆಬ್ಸೈಟ್ ನ ಡಿಸೈನ್ ಮಾಡ್ತಿದೀವಿ. ನಿಮ್ಗೆ ಫಾರ್ ದ ಮೋರ್ ಇನ್ಫಾರ್ಮೇಶನ್ ನೀವೇನ್ ಮಾಡ್ಬೋದು,